ತುಮಕೂರಿನ ಕುಣಿಗಲ್ ತಾಲೂಕಿನ ಕಟ್ಟಿಗೆಹಳ್ಳಿಯ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಶಾಲೆಯಲ್ಲಿ 1 ರಿಂದ 5ನೇ ತರಗತಿವರೆಗೆ 25 ವಿದ್ಯಾರ್ಥಿಗಳು ಓದ್ತಾ ಇದ್ದು, ಮಳೆ ಬಂದ್ರೆ ಸಾಕು ಮಕ್ಕಳ ಪಾಡು ಅಧೋಗತಿ. ಹುಳುಕಾಗಿರುವಂತಹ ಕೊಠಡಿಯ ಮೇಲ್ಚಾವಣಿ ಗೆದ್ದಲು ಹಿಡಿದಿದ್ದು, ಕೊಠಡಿಯ ಮುಂಭಾಗವೇ ಮುಚ್ಚಳ ಇಲ್ಲದೆ ನೀರಿನ ಸಂಪು ಬಾಯಿ ತೆರೆದುಕೊಂಡಿದೆ. ಶಾಲೆ ರಿಪೇರಿ ಮಾಡಿಸ್ಕೊಡಿ ಅಂತ ಕುಣಿಗಲ್ ಬಿಇಒ ಸಿದ್ದಪ್ಪರಿಗೆ ಹಲವು ಬಾರಿ ಮನವಿ ಮಾಡಿದ್ರು ಕಿವಿಗೊಡ್ತಾ ಇಲ್ಲ. ಇತ್ತ ಯಾದಗಿರಿ ತಾಲೂಕಿನ ಕಿಲ್ಲನಕೆರೆ ಗ್ರಾಮದ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಉಂಟಾಗಿದೆ. ಸಂಪೂರ್ಣವಾಗಿ ಶಿಥಿಲಗೊಂಡಿದೆ ಮೇಲ್ಚಾವಣಿ. ತುಮಕೂರಿನ ಶಾಲೆಯಲ್ಲಿ ಗೆದ್ದಲು ಹಿಡಿದಿರುವ ಶಾಲೆಯ ಗೋಡೆಗಳು, ಅಲ್ಲಿ ವಾಸವನ್ನೇ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಶಾಲೆಯ ಕೊಠಡಿನಲ್ಲಿ ಕುಳಿತುಕೊಳ್ಳಲಿಕ್ಕೆ ಸಾಧ್ಯವಾಗದೆ ಹೊರಗಡೆನೆ ಶಾಲಾ ಪಾಠಗಳನ್ನ ಮಾಡುವಂತಹ ದುಸ್ಥಿತಿ ಉಂಟಾಗಿರುವಂಥದ್ದು ಕಿಲ್ಲನಕೆರೆ ಗ್ರಾಮದ ಶಾಲೆಯ ದುಸ್ಥಿತಿ ಇದೆ. ವರ್ಣಮಾಲೆ ಗೊತ್ತಾ ನಿಮ್ಗೆ? ವರ್ಣಮಾಲೆ ಸ್ವರ ಅಂತ ಹೇಳ್ಬಿಟ್ಟು ಹಾಗೆ ಮತ್ತೆ ಯೋಗ ವಾಕ್ಯಗಳಲ್ಲಿ 2 ಕಾವೇರಿ. ಈಗ ನೋಡ್ತಾ ಇರುವಂತಹ ದೃಶ್ಯಗಳು ಯಾದಗಿರಿಯಲ್ಲಿ ಶಿಕ್ಷಕರ ಕೊರತೆ ಕಾಡ್ತಾ ಇದೆ. ಇನ್ನು ತುಮಕೂರಿನಲ್ಲಿ ಶಾಲಾ ಕೊಠಡಿಗಳು ಶಿಥಿಲಗೊಂಡಿರುವಂತದ್ದು, ಇದು ನಮ್ಮ ಸರ್ಕಾರಿ ಶಾಲೆಯ ಸ್ಥಿತಿ ಅನ್ನೋದನ್ನ ಅನಾವರಣ ಮಾಡ್ತಾ ಇವೆ ಈ 2 ಚಿತ್ರಣಗಳು. ಶಾಲಾ ಕೊಠಡಿ ಶಿಥಿಲಗೊಂಡಿರುವಂತದ್ದು ತುಮಕೂರಿನಲ್ಲಿ, ಯಾದಗಿರಿ ತಾಲೂಕಿನ ಕಿಲ್ಲನಕೆರೆ ಗ್ರಾಮದಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಉಂಟಾಗಿರುವಂತದ್ದು. ಒಟ್ಟು 300 ಮಕ್ಕಳು ಶಾಲೆಯಲ್ಲಿದ್ದಾರೆ. ಆದರೆ 300 ಮಕ್ಕಳಿಗೆ ಒಬ್ಬ ಶಿಕ್ಷಕರು ಕಲಿಸಬೇಕಾದಂತಹ ದುಸ್ಥಿತಿ. ಯಾದಗಿರಿ ಶಾಲೆಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ನಮ್ಮ ಪ್ರತಿನಿಧಿ ಶಶಿಕಾಂತ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಶಿಕಾಂತ್, ನಿಜಕ್ಕೂ ಕೂಡ 300 ಜನರಿಗೆ ಒಬ್ಬ ಶಿಕ್ಷಕ ಪಾಠ ಮಾಡ್ತಾನೆ ಅಂತಂದ್ರೆ ಅಚ್ಚರಿ ಆಗುತ್ತೆ. ಎಷ್ಟು ದಿನಗಳಿಂದ ಈ ರೀತಿ ಶಿಕ್ಷಕರ ಕೊರತೆ ಕಾಡ್ತಾ ಇದೆ ಅಲ್ಲಿ ಅಂತ? ಹೌದು ಪ್ರತಿಮಾ, ಇದು ಯಾದಗಿರಿ ಜಿಲ್ಲೆಯಲ್ಲಿ ಶಿಕ್ಷಕರ ಕೊರತೆಯ ಒಂದು ಶೋಚನೀಯ ಸ್ಥಿತಿ ಇದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಯಾದಗಿರಿ ಜಿಲ್ಲೆಯಾದ್ಯಂತ ಸುಮಾರು 1200 ಪೋಸ್ಟ್ಗಳು ಅಂದ್ರೆ ಶಿಕ್ಷಕರ ಹುದ್ದೆಗಳು ಖಾಲಿಯಾಗಿದ್ದಾವೆ. ಆದ್ರೆ ಇಲ್ಲಿ ಯಾದಗಿರಿ ತಾಲೂಕಿನ ಒಂದು ಕಿಲ್ಲನಕೆರೆ ಒಂದು ಗ್ರಾಮ ಇದೆ. ಇಲ್ಲಿ 1 ರಿಂದ 8ನೇ ತರಗತಿವರೆಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ. ಇಲ್ಲಿ ಸುಮಾರು 300 ವಿದ್ಯಾರ್ಥಿಗಳ ದಾಖಲಾತಿ ಇದೆ. ಆದ್ರೆ ಶಿಕ್ಷಕರು 10 ಜನ ಇರಬೇಕಾಗಿತ್ತು. ಆದ್ರೆ ಕೇವಲ ಒಬ್ಬ ಶಿಕ್ಷಕರಿಂದ ಮಾತ್ರ ಪಾಠ ಪ್ರವಚನ ನಡೆಯುವಂತದ್ದು ಪ್ರತಿಮಾ. ಇದಲ್ಲದೆ ಶಿಕ್ಷಕರಿಗೆ ಈ ವರ್ಷ ಕೇವಲ 2 ಇದ್ದಾರೆ. ಮುಖ್ಯ ಗುರುಗಳು ಒಂದು ಅಕಸ್ಮಾತ್ ಆಗಿ ಆಕ್ಸಿಡೆಂಟ್ ಇಂದಾಗಿ ಅವರು ಏನಂತಂದ್ರೆ ವೈದ್ಯಕೀಯ ರಂಗದಲ್ಲಿದ್ದಾರೆ. ಆದ್ರೆ ಒಬ್ಬ ಪರಸಪ್ಪ ಅಂತ ಒಬ್ಬ ಶಿಕ್ಷಕರು ಎಲ್ಲಾ ವಿಚಾರಗಳಂದ್ರೆ ಶಾಲೆಗಳಿಗೆ ಈಗ ಸ್ಕಾಲರ್ಶಿಪ್ ಇರ್ಬೋದು, ವಿವಿಧ ಕೆಲಸಗಳನ್ನ ಪಾಠ ಪ್ರವಚನ ಒಬ್ಬರೇ ಮಾಡುವಂತ ಒಂದು ಸ್ಥಿತಿ ಎದುರಾಗಿದೆ ಅಂತ ಹೇಳ್ಬೋದು ಪ್ರತಿಮಾ. ಎಸ್, ಥ್ಯಾಂಕ್ ಯು ಶಶಿಕಾಂತ್ ತಮ್ಮೆಲ್ಲ ಮಾಹಿತಿಗೆ. ಇನ್ನು ತುಮಕೂರಿನ ಕುಣಿಗಲ್ ತಾಲೂಕಿನ ಕಟ್ಟಿಗೆಹಳ್ಳಿಯ ಶಾಲೆಯ ದುಸ್ಥಿತಿಯನ್ನ ಆಗಲೇ ನೀವು ಗಮನಿಸಿದ್ರಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈ ರೀತಿ ತೆರೆದ ಸಂಪುಗಳು ಕಂಡು ಬರ್ತಾ ಇರುವಂತದ್ದು, ಮೇಲ್ಚಾವಣಿ ಕುಸಿದಿದೆ, ಇಂತಹ ದುಸ್ಥಿತಿಯಲ್ಲಿ ಆ ಮಕ್ಕಳು ಹೇಗೆ ಪಾಠ ಕೇಳಲಿಕ್ಕೆ ಸಾಧ್ಯ ಅಂತ? ಪದ್ಮ, ಖಂಡಿತವಾಗಿ ಇದು ಶಿಕ್ಷಣ ಇಲಾಖೆಗೆ ನಾಚಿಕೆಗೇಡಿನ ಒಂದು ಸಂಗತಿ ಅಂತಾನೆ ಹೇಳಬೇಕು. ಯಾಕಂದ್ರೆ ಇಷ್ಟಾದ್ರೂ ಕೂಡ ದನದ ಕೊಟ್ಟಿಗೆಗಿಂತ ಕೀಳಾಗಿ ಈ ಒಂದು ಶಾಲೆ ಇರುವಂತದ್ದು ಒಂದು ಕಿರಿಯ ಪ್ರಾಥಮಿಕ ಶಾಲೆ. ಇದು ಇಲ್ಲಿ 1 ರಿಂದ 5ನೇ ತರಗತಿ ತನಕ ಇಲ್ಲಿ ಮಕ್ಕಳು ಓದ್ತಾ ಇದ್ದಾರೆ. ಆದ್ರೆ ಇಷ್ಟು ಸುಮಾರು 25 ಮಕ್ಕಳು ಇಲ್ಲಿ ಓದ್ತಾರೆ. ಆದ್ರೆ ಕೇವಲ 2 ಕೊಠಡಿಗಳು ಕೂಡ ಶಿಥಿಲಾವಸ್ಥೆಗೆ ತಲುಪಿರುವಂತದ್ದು. ಎಲ್ಲಾ ಮೇಲ್ಛಾವಣಿಗಳು ಕುಸಿದಿದೆ. ಮತ್ತೆ ಮಳೆ ಬಂದ್ರೆ ನೇರವಾಗಿ ನೀರು ಕೊಠಡಿ ಒಳಗೆ ಸೇರುತ್ತೆ. ಹಾಗಾಗಿ ಒಟ್ಟಾರೆ ಒಂದು ನರಕ ಯಾತನೆ ಇಲ್ಲಿಯ ಮಕ್ಕಳದಾಗಿದೆ. ಮತ್ತೆ ದನದ ಕೊಟ್ಟಿಗೆಗಿಂತ ಇದು ಅಸಹ್ಯವಾಗಿದೆ ಅಂತ ಹೇಳ್ಬೇಕಾಗಿದೆ. ಇಷ್ಟಾದ್ರೂ ಕೂಡ ಇಲ್ಲಿಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಆಗಲಿ ಅಥವಾ ಬೇರೆ DDP ಆಗಲಿ ಎಲ್ಲರಿಗೂ ಕೂಡ ಇಲ್ಲಿಯ ಸಾರ್ವಜನಿಕರು ಹೋಗಿ ಮನವಿ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಈ ಶಾಲೆಯ ದುಸ್ಥಿತಿಯನ್ನು ಸರಿಪಡಿಸಿ ಮತ್ತೆ ತಮಗೆ ಸುಸಜ್ಜಿತವಾದ ಒಂದು ಕಟ್ಟಡವನ್ನು ಒದಗಿಸಿಕೊಡಿ ಅನ್ನುವಂತ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ. ಆದರೆ ಇದ್ಯಾವುದಕ್ಕೂ ಕೂಡ ಇಲ್ಲಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಮತ್ತೆ SVMG ಅಧ್ಯಕ್ಷರು ಕೂಡ ಹಲವಾರು ಬಾರಿ ಅಂದ್ರೆ 1 ತಿಂಗಳು ನಿರಂತರವಾಗಿ 1 ತಿಂಗಳು ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಬಳಿ ಹೋಗಿದ್ದಾರೆ. ಆದ್ರೂ ಕೂಡ ಇವ್ರಿಗೆ ಅದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ. ಪ್ರಮುಖವಾಗಿ ಇಲ್ಲಿ ಕಟ್ಟಡವನ್ನು ಅಂದ್ರೆ ಹೊಸ ಕಟ್ಟಡ ಮಾಡುವುದಕ್ಕಿಂತ ಸುಮಾರು ಒಂದು 50 ರಿಂದ 60 ಸಾವಿರ ರೂಪಾಯಿ ಖರ್ಚು ಮಾಡಿದರೆ ಇಲ್ಲಿ ಮೇಲ್ಛಾವಣಿ ಏನಾದ್ರೂ ಸರಿಪಡಿಸಬಹುದು ಮತ್ತು ಮಳೆ ನೀರು ಒಳಗಡೆ ಬರುವುದನ್ನ ಇಲ್ಲಿ ನಿಲ್ಲಿಸಬಹುದು. ಅಷ್ಟು ಕೆಲಸವನ್ನು ಕೂಡ ಇಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾಡ್ತಾ ಇರುವುದು ನಿಜಕ್ಕೂ ವಿಪರ್ಯಾಸ ಅಂತಾನೆ ಹೇಳ್ಬೇಕಾಗತ್ತೆ ಪ್ರತಿಮಾ. ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗೆ. ಒಂದ್ಸರಿ ಫೋನ್ ಮಾಡಿದ್ದೀನಿ, ಒಂದ್ಸರಿ ಅವ್ರ ಆಫೀಸ್ ಹತ್ರ ಹೋಗಿ